ವೆಲ್ಕಮ್ ಟು ನಾಗು ಲಾಗ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಚಿಕನ್ ಕಬಾಬ್ ರೆಸಿಪಿ ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರ್ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಬನ್ನಿ, ಯಾವುದೇ ಫುಡ್ ಕಲರ್ ಆಗಲಿ ಕಬಾಬ್ ಪೌಡ್ರ್ ಆಗಲಿ ಬಳಸದೆ ಮಾಡೋ ಅಂಥ ಆರೋಗ್ಯವಾದಂಥ ಒಂದು ರೆಸಿಪಿ ಹೇಳ್ಕೊಡ್ತೀನಿ. ಮೊದಲು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು, 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು, ಅರ್ಧ ಟೇಬಲ್ ಸ್ಪೂನು ಗರಂ ಮಸಾಲೆ, 1 ಟೇಬಲ್ ಸ್ಪೂನು ಅಚ್ಕಾರದ ಪುಡಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಶುಂಠಿ ಪೇಸ್ಟು ಹಾಕಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. 1 ಮೊಟ್ಟೆ ಹಾಕಿ, ನೀರೇನೂ ಬೇಕಾಗೋದಿಲ್ಲ, ಇದೇ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಇದಿರುತ್ತಲ್ಲ, ಸಾಕಾಗುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡಿ, ಚಿಕನ್ ಹಾಕೋಬೇಕು. ಒಂದು 1/4 kg ಸ್ವಲ್ಪ ಜಾಸ್ತಿನೇ ಐತೆ, ಚಿಕನ್ ಹಾಕ್ಕೊಂಡಿದ್ದೀನಿ. ಎಲ್ಲ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಚೆನ್ನಾಗೆ ಫುಲ್ಲು ಚಿಕನ್ ಪೀಸ್ಗೆಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಯಾವುದೇ ಫುಡ್ ಕಲರ್ ಆಗಲಿ ಕಬಾಬ್ ಪೌಡ್ರ್ ಆಗಲಿ ಯಾವುದೋ ಹಾಕ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನೆಲ್ಲ ಕಲಸಿ ನೀಟಾಗಿ ಮಿಕ್ಸ್ ಮಾಡಿ 1 ಅವರು ಕಲಸಿಟ್ಟಿದ್ದೆ. ಈ ಥರ ಕಲಸಿಟ್ರೇ ಚೆನ್ನಾಗಿರುತ್ತೆ. ಎಲ್ಲ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಚಿಕನ್ ಪೀಸ್ಗೆಲ್ಲ ಕಲಸಿಡಬೇಕು. ಅದು ನೆನೆಸಿಟ್ಟ ಮೇಲೆ ಮತ್ತೆ ಇನ್ನೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಕಾಯೋಕ್ಕಿಕ್ಕಿದೆ. ಈಗ ಒಂದೊಂದೇ ಪೀಸು ಹಾಕ್ಕೊಂಡು ಕರ್ಕೊಳ್ಳೋಣ ಬನ್ನಿ. ನೋಡಿ, ಒಂದೊಂದೇ ಪೀಸ್ ಹಾಕೋತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಕರ್ಕೊಳ್ಳೋಣ. ಇದೇನು ಎಣ್ಣೆ ಈ ಥರ ಆಯ್ತಲ್ಲಪ್ಪ ಬ್ಲ್ಯಾಕು ಅಂತ ಅಂದ್ಕೋಬೇಡಿ. ಅದು ಮೊದಲನೇ ಒಂದು ಸತಿ ಕಬಾಬು ಮಾಡಿದೆ, ಅದೇ ಎಣ್ಣೆಲೇ ಮಾಡ್ತಾಯಿದ್ದೀನಿ. ಈ ಥರ ಈಗ ಒಂದು ಸತಿ ಎಲ್ಲ ಮಗ್ಚಾಕೊಳ್ಳೋಣ. ಎಲ್ಲ ಈ ಥರ ಒಂದು ಸತಿ ತಿರುವಾಕಿ ಬೇಯಿಸ್ಕೋಬೇಕು. ನೀಟಾಗಿ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗೋರ್ಗೆ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಕಲರ್ ಹೆಂಗೆ ಬಂದಿದೆ. ಈ ಅಕ್ಕಿ ಹಿಟ್ಟು ಎಲ್ಲ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಗೊತ್ತಾಗುತ್ತೆ, ಅದು ಬಣ್ಣ ಎಲ್ಲ ಚೇಂಜ್ ಆಗುತ್ತೆ. ಮತ್ತು ನೊರೆ ಎಲ್ಲ ಕಡಿಮೆ ಆಗುತ್ತೆ ಬೆಂದಿರೋದು. ನೋಡಿ ಈ ಕಲರು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿದೆ ಕಲರು. ನೋಡಿ, ಈ ರೆಸಿಪಿ ನೋಡಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಒಂದು ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ರೆಸಿಪಿಲಿ ಸಿಗೋಣ.